ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಪಕ್ವಚಿರೈಸ್ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ತ್ವಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರೂಣಾಂ ಗುರುಪಂಚಸೈವ ವಿಶೇಷತೋಪೇ ಪರಮಾಖ್ಯವಿದ್ಯಾ ವ್ಯಾಖ್ಯಾಂ ಕರೋಮ್ಯನ್ವಪಿ ಚಾಹಮೇವ. ಓಂ ಓಂ ತಥಾತೋರ್ಮ ಜಿಜ್ಞಾಸ. ಓಂ. ಈಗ ಎಲ್ಲಿ ಬಂತು? ಅನುಗ್ರಾಹ್ಯಶ್ಚ ತೇನೈವ ತತ್ಪ್ರಸಾದಶ್ಚ ಮುಕ್ಷಿಣಃ ನ ತು ಮತ್ಸ್ಯಾದಿರೂಪಾಣಾಂ ಅನುಗ್ರಾಹ್ಯತ್ವಮಿಷ್ಯತೆ. ಇದು ಅಂಶ ಯಾವುದದು? ಅಂಶಾಧಿಕರಣ. ಅಂಶಾಧಿಕರಣದಲ್ಲಿ ಸ್ವರೂಪಾಂಶ ವಿಭಿನ್ನಾಂಶ ಅಂತ ಎರಡು ಅಂಶಗಳಿವೆ ಅಂತೇಳಿ, ಸ್ವರೂಪಾಂಶ ಅಂದರೆ ಮತ್ಸ್ಯಾದಿಗಳೆಲ್ಲ, ವಿಭಿನ್ನಾಂಶ ಅಂದರೆ ಇತರ ಎಲ್ಲ ಜೀವರು ಕೂಡ ಮಹಾಲಕ್ಷ್ಮಿಯಿಂದ ಪ್ರಾರಂಭಿಸಿಬಿಟ್ಟು ಎಲ್ಲರೂ ಹಾಗಿದ್ದಾರೆ. ಆದ್ದರಿಂದ ನಾವು ಅಂಶ ಅವತಾರಗಳ ಬಗ್ಗೆ ವಿಚಾರ ಮಾಡಬೇಕಾದ್ರೆ ಎಲ್ಲಾದರೂ ಜೀವನನ್ನ ಪರಮಾತ್ಮನ ಅಂಶ ಅಂತ ಕರೆದಿದ್ರೆ ಅದು ಭಿನ್ನಾಂಶ ಎಂಬ ಅರ್ಥದಲ್ಲಿ ಹೊರತು ಸ್ವರೂಪಾಂಶ ಅಂತ ಅರ್ಥ ಅಲ್ಲ. ಮತ್ಸ್ಯಾದಿಗಳನ್ನ ವೇದವ್ಯಾಸರನ್ನ ಬೇರೆ ಅಂಶ ಅಂತ ಕರೆದಿದ್ದಿರೋದಲ್ಲ, ಸಾಕ್ಷಾತ್ ರೂಪನೇ ಆಗಿದ್ದಾರೆ. ಗುಣೈಹಿ ಅಶೇಷೈಹಿ ಪೂರ್ಣತ್ವಾತ್ ಮುಖ್ಯಾಭೇದೋ ಪರೈರ್ನ ಚ ಅಂಶಾದಾಸಶ್ಚ ಸರ್ವೇಪಿ ಪರಸ್ಯಾಂಶ ನ ಮುಖ್ಯತಃ. ಗುಣೈರಶೇಷೈಹಿ ಪೂರ್ಣತ್ವಾತ್ ಮುಖ್ಯಾಭೇದೋ ಪರೈಹಿ ನ ಚ. ಅಶೇಷ ಗುಣಪೂರ್ಣನಾಗಿ ಪರಮಾತ್ಮ ಇದ್ದಾನೆ, ಉಳಿದವರೆಲ್ಲ ಗುಣಪೂರ್ಣರಲ್ಲ. ಆದ್ದರಿಂದ ಅಭೇದ ಹೇಳೋದಕ್ಕೆ ಬರೋದಿಲ್ಲ. ಸ್ವರೂಪಾಂಶ ಮತ್ತು ವಿಭಿನ್ನಾಂಶಗಳಿಗೆ ಅಭೇದ ಹೇಳೋದಕ್ಕೆ ಬರೋದಿಲ್ಲ. ಮತ್ತು ಸ್ವರೂಪಾಂಶಗಳಿಗೆ ಪರಸ್ಪರ ಅಭೇದ ಹೇಳಬೇಕು. ವಿಭಿನ್ನಾಂಶಗಳಲ್ಲಿ ಎರಡು, ದೇವರೊಂದಿಗೆ ಅಭೇದ ಹೇಳೋದಕ್ಕೂ ಬರೋದಿಲ್ಲ, ಅವರವರಲ್ಲಿ ಅಭೇದ ಹೇಳೋದಕ್ಕೂ ಬರೋದಿಲ್ಲ. ಸೂರ್ಯ ಚಂದ್ರ ಎಲ್ಲರೂ ಬೇರೆ ಬೇರೆ ಆದ್ದರಿಂದಾಗಿಯೇ ಯಾರಿಗೂ ಅಭೇದವನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಈ ಸ್ವರೂಪಾಂಶ ವಿಭಿನ್ನ ಇದೇ ಒಂದು ಪ್ರಕರಣ. ಸರಿಯಾಗಿ ಓದ್ಕೊಂಡ್ಬಿಟ್ರೆ ಎಲ್ಲೆಲ್ಲಿ ಅಂಶ ಅಂತ ಕರೀತಾರೋ ಅದಕ್ಕೆಲ್ಲ ಸ್ಪಷ್ಟಾರ್ಥ ಬಂದೋಯ್ತು. ಯಥೈಷಾ ಪುರುಷೇಚ್ಛಾಯ ಅದಕ್ಕೆ ಹೇಳ್ತಾರೆ, ಅಂಶಾಭಾಸಾಶ್ಚ ಸರ್ವೇಪಿ ಪರಸ್ಯಾಂಶ ನ ಮುಖ್ಯತಃ. ಅವ್ರನ್ನ ಏನಂತ ಕರಿಬಹುದು? ಅಂಶಾಭಾಸರು ಅಂತ ಕರಿಬೇಕು. ಇದರಿಂದ ಹೊಸ ಅಂಶ ಏನ್ ಹೇಳಿದಾಗಾಯ್ತು ಅಂದ್ರೆ, ಸ್ವರೂಪಾಂಶ ಅಂಶಾಭಾಸ ಅಂದ್ರೆ ಒಂದೇ, ಸ್ವರೂಪಾಂಶ ವಿಭಿನ್ನಾಂಶರು ಅಂದ್ರೆ ಒಂದೇ. ವಿಭಿನ್ನಾಂಶರ ಅಂಶಾಭಾಸ. ಚಂದ್ರ ಇದ್ದಾನೆ, ಚಂದ್ರನ ಪ್ರತಿಬಿಂಬ ಕಾಣಿಸ್ತದೆ, ಅದು ಚಂದ್ರ ಅಲ್ಲ, ಇದು ಚಂದ್ರ. ಅದೇನಾದ್ರು ಚಂದ್ರನ ಆಭಾಸ. ಆಭಾಸ ಅಂದ್ರೆ ಪ್ರತಿಬಿಂಬ ಅಷ್ಟೇ. ಪ್ರತಿಬಿಂಬಾಂಶ ಅಂದ್ರೂ ಒಂದೇ, ಸರಿಯಾದ ಪ್ರತಿಬಿಂಬಾಂಶ ಅಂದ್ರೂ ಒಂದೇ. ಆಮೇಲೆ ಭಿನ್ನಾಂಶ ಅಂತ ಹೇಳಿದ್ರು ಒಂದೇ, ಇನ್ನೊಂದು ಅಂಶಾಭಾಸ ಅಂತ ಹೇಳಿದ್ರು ಒಂದೇ. ಸರಿಯಾಗಿ ನೆನ್ಪಿಟ್ಕೋಬೇಕು, ಒಂದು ವಿಶೇಷವಾದ ಪದಗಳು. ಅದಕ್ಕೆ ಆಭಾಸ ಏವಚ ಸೂತ್ರ ಹೇಳಿದ್ರು. ಆಭಾಸ ಏವಚ ಅಂದ್ರೆ ಅಂಶಾಭಾಸ ಏವಚ. ಸರಿಯಾಗಿ ಶಬ್ದ ಮೂರು ಒಂದೇ ರೀತಿಯಲ್ಲಿ ಉಪಯೋಗಿಸ್ಬೇಕು. ಒಂದು ಸೂತ್ರನೇ ಆಗಿದೆ, ಆಭಾಸ ಏವಚ. ಆಭಾಸ ಅಂದ್ರೆ ಪ್ರತಿಬಿಂಬ ಅಂತ, ಪ್ರತಿಬಿಂಬ ಅಂದ್ರೆ ವಿಭಿನ್ನಾಂಶ ಅಂತ. ಮೂರು ರೀತಿ ತಗೊಳ್ಬೇಕು. ಅದೇ ಅದೇ ಅದೇ. ಯಥೈಷಾ ಪುರುಷೇಚ್ಛಾಯ ಏತಸ್ಮಿನ್ ಏತದಾತತಂ ನತು ಪುಂ ಪಾದವತ್ಪಾದಾಃ ಜೀವಾ ಏತೇ ಪರಾತ್ಪರಃ. ಯಥೈಷಾ ಪುರುಷೇಚ್ಛಾಯ ಏತಸ್ಮಿನ್ ಏತದಾತತಂ. ಪುರುಷನಲ್ಲಿ ಛಾಯೆ ಇದೆ, ಪುರುಷ ಇದ್ದಾನೆ, ನೆರಳಿದೆ. ನೋಡೋದಕ್ಕೆ ನೆರಳು ಒಂದೇ ರೀತಿ ಕಾಣುತ್ತೆ. ಅದು ಏನಲ್ಲ, ಅದು ಸ್ವರೂಪಾಂಶ ಅಲ್ಲ, ಅದು ಭಿನ್ನಾಂಶ. ಅಂದ್ರೆ ಪ್ರತಿಬಿಂಬನೆ ಹೊರತು ಏನಲ್ಲ, ಸ್ವರೂಪಾಂಶ ಅಲ್ಲ. ಅದೇ ರೀತಿನೇ ಯಥೈಷ ಉಪನಿಷತ್ತೆ ವಿವರಣೆ ಮಾಡಿಬಿಟ್ಟಿದೆ, ಉಪನಿಷತ್ತಿನ ಮಾತದು. ಯಥೈಷಾ ಪುರುಷೇಚ್ಛಾಯ ಏತಸ್ಮಿನ್ ಏತದಾತತಂ. ಈ ನೆರಳನ್ನಾಶ್ರಯಿಸಿ ಈ ವ್ಯಕ್ತಿ ಇದ್ದಾನೋ, ವ್ಯಕ್ತಿಯನ್ನು ಆಶ್ರಯಿಸಿ ನೆರಳಿದೆಯೋ? ವ್ಯಕ್ತಿಯನ್ನು ಆಶ್ರಯಿಸಿ ನೆರಳಿದೆ. ಯಾರು ಪ್ರಧಾನ ಇಲ್ಲಿ? ವ್ಯಕ್ತಿ ಪ್ರಧಾನ. ಸೊ ಒಡಲ ನೆರಳಂದರೆ ಹರಿ ನಮ್ಮೊಡನೆ ತಿರುಗುವನು ಅಂತ ಹೇಳಿದ್ರಿಂದ ದೇವರು ಬಿಂಬ ಎಲ್ಲದಕ್ಕೂ ಕೂಡ ಅಷ್ಟೇ, ಬಿಂಬ ಪ್ರತಿಬಿಂಬ ಅಂತ ತಿಳ್ಕೊಂಡ್ರೆ ಸಮಸ್ಯೆನೇ ಬರೋದಿಲ್ಲ. ನತು ಪುಂಪಾದವತ್ಪಾದಾಃ ಜೀವಾ ಏತೇ ಪರಾತ್ಮನಃ. ನತು ಪುಂಪಾದವತ್ಪಾದ, ಈ ರೀತಿ ತಿಳ್ಕೊಳಕ್ ಹೋಗಬಾರ್ದು. ಪಾದ ಅಂತ ಹೇಳಿದ್ರೆ ಭಿನ್ನ ಪಾದ, ಅಂಶ ಅಂದ್ರು ಅಂದ್ರೆ ಪಾದ ಅಂದ್ರೆ
ಭಿನ್ನ ಪಾದ, ಸ್ವರೂಪ ಪಾದ ಅಂತ ತಿಳಿಕೂಡುದು. ಯಾರನ್ನ? ಜೀವರನ್ನ. ಹೇಗೆ? ಒಬ್ಬ ಪುರುಷ ಇದ್ದಾನೆ, ಅವನ ಪಾದ ಇದೆ. ಅವನ ಪುರುಷನಿಗೂ ಆ ಪಾದಕ್ಕೆ ಏನು ಸಂಬಂಧ? ಪುರುಷನಿಗೆ ಅವನ ಪಾದಕ್ಕೂ ಏನು ಸಂಬಂಧ? ಅವಂದೇ ಪಾದ, ಅವಂದೇ ಪಾದದಿಂದ ಅಭೇದ. ಆಯ್ತಾ? ಸ್ವರೂಪ ಬರೋ ದೇಹ ತಗೊಂಡ್ರಂತರೂ ಯೋಚನೆ ಇಲ್ಲ. ಅವನ ಪಾದಕ್ಕೂ ಯಾವ ರೀತಿಯಲ್ಲೂ ಭೇದ ಇಲ್ಲ. ಆದರೆ ದೇವರಿಗೂ ಸ್ವರೂಪಾಂಶಕ್ಕೂ ಹಾಗಿದೆ. ದೇವರಿಗೂ ಮತ್ಸ್ಯಾದಿ ರೂಪಗಳು ಹೇಗೆ ಇದ್ರೆ ಸ್ವರೂಪ ಪಾದಗಳವೆಲ್ಲ ಕೂಡ. ಆದರೆ ಜೀವರು ಹಾಗಲ್ಲ. ಎಂಥದ್ದು? ಪಾದ ಅಂದ್ರೆ ಈಕ್ವಿಲೆಂಟ್ ಅಂತ ಕರಿಬೇಕು. ಹೇಳಿದ 2 kg ಅಕ್ಕಿ ಕೊಡು ಅಂತ ಹೇಳಿದ. ಅವು ನಾವು ಕೆಜಿ ಹೇಳ್ದ, ಮುಂದೆ ಇದೆ ಇನ್ನೊಂದು ಅಳಿಲಕ್ಕಿಲ್ಲ ಅಂತ ಕೇಳಿ ಮಾಡ್ಬೇಕಾಗ ಅದರಲ್ಲೇ ಅಡಿ ಮತ್ತೆ ಹಾಕ್ತಾನೆ ತರ್ತಾನೆ. ಮತ್ತೆ ಇದು ಒಂದಾದ್ರೆ 1000 ಮಾಡೋದು, 1 ಲಕ್ಷ ಮಾಡೋದು. ಆ ರೀತಿಯಲ್ಲಿ ಪಾದನೆ ಅವರು ನಮ್ಮ ಕಾಲಕ್ಕೂ ಬರೋದಿಲ್ಲ, ಕಾಲ ಬಿಡೋಕ್ಕೂ ಬರೋದಿಲ್ಲ ಅಂತ ಹೇಳಿದ್ರೆ ಈಕ್ವಿಲೆಂಟ್ ಅಲ್ಲ, ಬಹಳ ವ್ಯತ್ಯಾಸ ಇದೆ ಅಂತ ಅರ್ಥ. ಅವರದೇ ಪಾದ ಅಂತ ಹೇಳಿದಾಗ ಅಭೇದ ಹೇಳಿದ್ರು. ಇನ್ನೊಬ್ಬರು ಪಾದ ಅಂತ ಹೇಳಿದಾಗ ಭಾರಿ ಕಡಿಮೆ ಇವರು ವ್ಯಕ್ತಿ ಭಾರಿ ದೊಡ್ಡವರು ಅಂತ ಅರ್ಥ. ಅದಕ್ಕೆ ಪಾದೋಶ್ಯ ವಿಶ್ವಾಭೂತ ಪುರುಷ ಸೂಕ್ತಕ್ಕೆ ಅರ್ಥ ಇದೆ. ಎಲ್ಲಾ ಪ್ರಾಣಿಗಳು ಕೂಡ ಪರಮಾತ್ಮನ ಪಾದ ಅಂತ ಕೇಳಿದ್ರೆ ಅಂಶ ಅಂತ ಆಯ್ತಲ್ಲ ಅಂತ ತಿಳ್ಕೊಂಡ್ಬಿಡಿ. ಹೌದು, ಸ್ವರೂಪಾಂಶ ಅಲ್ಲ, ವಿಭಿನ್ನಾಂಶ ಅಂತ ಅರ್ಥ. ನತು ಪುಂಪಾದವತ್ ಪಾದ ಜೀವಾಯೇ ತೇ ಪರಾತ್ಮನಃ ಪೂರ್ಣಾಃ ತಸ್ಯ ಗುಣಾ ಏವ ಪ್ರಾದುರ್ಭಾವತಯಾ ಸ್ಥಿತಾಃ ಏವಂ ಜಗಾದ ಪರಮಾ ಶ್ರುತಿರ್ನಾರಾಯಣಂ ಪರಂ. ಪೂರ್ಣಾಸ್ತಸ್ಯ ಗುಣಾ ಏವ ಪ್ರಾದುರ್ಭಾವತಯಾ ಸ್ಥಿತಾಃ. ಪ್ರಾದುರ್ಭಾವದಲ್ಲಿ ಏನೇನಿವೆ ಎಲ್ಲ ರೂಪಗಳು ಪರಿಪೂರ್ಣವಾದ ರೂಪಗಳು. ಏವಂ ಜಗಾದ ಪರಮಾಶ್ರುತಿ ನಾರಾಯಣಂ ಪರಂ. ಹೀಗೆ ಪರಮಾಶ್ರುತಿ ಶ್ರೇಷ್ಠವಾದ ಶ್ರುತಿ ಅಂತ ಒಂದರ್ಥ, ಪುರುಷ ಸೂಕ್ತ ಅಂತ ಅರ್ಥ. ಪರಮಶ್ರುತಿಯ ಶ್ರುತಿನೂ ಒಂದಿದೆ. ಆ ಶ್ರುತಿ ಸ್ಪಷ್ಟವಾಗಿ ಹೇಳ್ತಾ ಇದೆ ಪರಮಾತ್ಮ ಹೀಗಿದ್ದಾನೆ. ಅಕ್ಷಯೋ ಭಗವಾನ್ ವಿಷ್ಣು ಲಕ್ಷ್ಮ್ಯಾ ವಾಸೋ ಲಯೇ ಸ್ಥಿತಃ ಮುಕ್ತೈಃ ಸದಾ ಚಿಂತ್ಯಮಾನೋ ಬ್ರಹ್ಮಾದ್ಯೈಃ ತಾರತಮ್ಯಗೈಃ. ಅಕ್ಷಯೋ ಭಗವಾನ್ ವಿಷ್ಣು, ಪರಮಾತ್ಮ ಭಗವಾನ್ ವಿಷ್ಣು ಅಕ್ಷಯ. ಇವೆಲ್ಲ ಕ್ಷಯ, ಸ್ವರೂಪತ ನಿತ್ಯ ಆದ ಕೂಡ ದೇಹಗಳೆಲ್ಲ ನಾಶ ಆಗುತ್ತೆ. ಇವರಿಗೆ ಅದಿಲ್ಲ. ಮಹಾಲಕ್ಷ್ಮಿಗೂ ಹಾಗೆ. ಲಕ್ಷ್ಮ್ಯಾವಾಸೋ ಲಯೇ ಸ್ಥಿತ, ಲಕ್ಷ್ಮಿಗೆ ನೆಲೆಯಾಗಿ. ಲಕ್ಷ್ಮ್ಯಾವಾಸ ಅಂದ್ರೇನು? ಲಕ್ಷ್ಮಿಗೆ ಆವಾಸವಾಗಿ ನೆಲೆಯಾಗಿ ಪರಮಾತ್ಮ ಇದ್ದಾನೆ, ಯಾವಾಗ ಲಯದಲ್ಲೂ ಕೂಡ. ಅದೇ ಲಕ್ಷ್ಮೀ ಭುಜಾಂತರಗತಃ ಸರತೋಪಿ ಶಾಸ್ತ್ರೇ, ಅದರ ಅರ್ಥ ಇದೆ. ಮುಕ್ತೈ ಸದಾ ಚಿಂತ್ಯಮಾನ, ಮುಕ್ತರಿಂದಲೂ ಚಿಂತ್ಯಮಾನನಾಗಿದ್ದಾನೆ ಮತ್ತು ಸಮ ಅಂತ ಹೇಳ್ಕೊಂಡು ಸಮರನ್ನ ಧ್ಯಾನ ಮಾಡಬೇಕಾಗಿಲ್ಲ. ಆ ದೃಷ್ಟಿಯಲ್ಲಿ ಬ್ರಹ್ಮಾದ್ಯೈಹಿ ತಾರತಮ್ಯಗೈ, ಬ್ರಹ್ಮಾದಿಗಳು ತಾರತಮ್ಯ ಕ್ರಮದಲ್ಲಿದ್ದಾರೆ. ಅವರಿಂದ ಪರಮಾತ್ಮ ಚಿಂತ್ಯಮಾನನಾಗಿದ್ದಾನೆ ಅಂದ್ರೆ ಧ್ಯಾನಿಸಲ್ಪಡ್ತಾ ಇದ್ದಾನೆ. ಧ್ಯಾನಿಸಲ್ಪಡೋ ವಸ್ತು ಏನಾಗಿರ್ಬೇಕು? ಯಾವಾಗಲೂ ದೊಡ್ಡದಾಗಿರ್ಬೇಕು. ನಾವೇನ್ ಮಾಡ್ತೇವೆ? ಚಿಕ್ಕದನ್ನು ಭಾರಿ ಧ್ಯಾನ ಮಾಡ್ತೇವೆ, ಆದ್ರಿಂದ ತಪ್ಪಾಗ್ಬಿಡುತ್ತೆ. ದೊಡ್ಡವರ ಧ್ಯಾನ ಯಾವುದಕ್ಕೆ ಕಾರಣ? ದೊಡ್ಡವರ ಧ್ಯಾನ ಯಾವುದಕ್ಕೆ ಕಾರಣ? ಉನ್ನತಿಗೆ ಕಾರಣ. ಚಿಕ್ಕವರು ಧ್ಯಾನ ಮಾಡಿ ಚಿಕ್ಕವನಾಗ್ಬಿಡ್ತಾನೆ. ಯಾಕೆ? ಒಂದು ಮಾತು ಹೇಳಿದ್ರೆ, ಯಾವ ರೀತಿ ಏನನ್ನ ಧ್ಯಾನ ಮಾಡ್ತಾನೋ ಅಂತಹದೇ ವಸ್ತು ಆಗ್ತಾನೆ. ಕೆಟ್ಟದ್ದನ್ನು ಧ್ಯಾನ ಮಾಡಿದರೆ ಕೆಟ್ಟ ವಸ್ತು ಆಗಿಬಿಡ್ತಾನೆ. ಜಿಂಕೆ ಆದ್ರನ್ನ ಹಾಕಿ ಭರತರಾಜ ಜಿಂಕೆ ಆದ. ಆ ದೃಷ್ಟಿಯಲ್ಲಿ ದೊಡ್ಡವ್ರನ್ನ ಯಾವಾಗ ಕೂಡ ಏನ್ ಮಾಡ್ಬೇಕು? ದೊಡ್ಡವ್ರನ್ನ ಧ್ಯಾನ ಮಾಡಬೇಕು, ಒಳ್ಳೆಯವ್ರನ್ನ ಧ್ಯಾನ ಮಾಡ್ಬೇಕು, ಅವ್ರದ್ದು ಕೆಟ್ಟದ್ದು ಧ್ಯಾನ ಮಾಡ್ಕೊಡು. ಅದೇ ಅರ್ಥ. ತದರಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ವೀಶಪರೆ. ಅವ ಸ್ಪಷ್ಟ ಒಂದೊಂದು ವಾಕ್ಯಗಳು ಕೂಡ ಸ್ಪಷ್ಟವಾಗ್ತಾ ಹೋಗುತ್ತವೆ. ಪ್ರಕೃತಿ ಪುರುಷ ಕಾಲೋ ವೇದಾಶ್ಚೇತಿ ಚತುಷ್ಟಯಂ ನಿತ್ಯಂ ಸ್ವರೂಪತೋ ವಿಷ್ಣು ವಿಶೇಷಾವಾಪ್ತಿ ಮಾತ್ರತಃ. ಪ್ರಕೃತಿ ನಿತ್ಯ, ಪುರುಷ ನಿತ್ಯ, ಕಾಲ ನಿತ್ಯ, ವೇದಗಳು ನಿತ್ಯ, ಈ 4 ನಿತ್ಯ. ಆದರೆ ನಿತ್ಯಂ ಸ್ವರೂಪತಃ ನಿತ್ಯ. ಆದರೆ ವಿಷ್ಣೋ ವಿಶೇಷಾವಾಪ್ತಿ ಮಾತ್ರತಃ. ಉಳಿದವರಿಗೆ ಇವರೆಲ್ಲ ವಿಶೇಷ ಪ್ರತಿಬಿಂಬಗಳು ಎಂಬ ಅರ್ಥದಲ್ಲಿದೆ ಹೊರತು ಅವೇ ಎಂಬ ಅಭೇದ ಅರ್ಥದಲ್ಲಿ ಬಂದಿಲ್ಲ. ಯಾಕೆ ಮಾತಾಡಿದ್ರು ಅಂದ್ರೆ, ಆಯ್ತು ಉಳಿದು ಇವರಲ್ಲಿ ನಿತ್ಯರಲ್ಲ ದೇಹತಃ, ಆದ್ರಿಂದ ಪ್ರತಿಬಿಂಬ ಆಗಲಿ. ಪ್ರಕೃತಿ ಮಹಾಲಕ್ಷ್ಮಿ ಇದ್ದಾರೆ, ಅವ್ರ ಅಭೇದ ಆಗ್ಬೋದಲ್ಲ, ವ್ಯಾಪ್ತರಾಗಿದ್ದಾರಲ್ಲ ಅಂತ ಪ್ರಶ್ನೆ ಬಂತು. ಋಣವಾಗಿದ್ದಾರೆ, ಅಭೇದ ಬೇಡ. ವ್ಯಾಪ್ತರಾಗಿದ್ದಾರೆ, ಅವರಿರ್ಬೋದು ಅಂದ್ರೆ ಅವರೂ ಇಲ್ಲ. ಆಯ್ತಾ? ವ್ಯಾಪ್ತಿ ಎಂಬುದು ಯಾವ್ದು ಪ್ರಯೋಜಕ ಅಲ್ಲ, ಐಕ್ಯಕ್ಕೆ ಸಾಮ್ಯಕ್ಕೆ ಪ್ರಯೋಜಕ ಅಲ್ಲ. ಸ್ವರೂಪದ ಪುರುಷ ಅಂದ್ರೆ ಜೀವರೆಲ್ಲ ಕೂಡ
ಜೀವರೆಲ್ಲ ಇದ್ದಾರೆ, ಆದರೆ ಪ್ರತಿಬಿಂಬರೇ ಹೊರತು ಈ ರೀತಿ ಇಲ್ಲ. ಕಾಲಹ, ಕಾಲ ನಿತ್ಯ, ವೇದಗಳು ನಿತ್ಯ. ಕಾಲ ನಿತ್ಯ, ವೇದಗಳ ನಿತ್ಯ. ವೇದಗಳ ನಿತ್ಯತ್ವ ಬೇರೆ, ಅನಾದಿ ಮತ್ತು ನಿತ್ಯನೇ. ಈ ಕಾಲ ಹಾಗಲ್ಲ, ಪ್ರವಾಹತಃ ನಿತ್ಯ. ಈಗಿನ ಮೊಮೆಂಟ್ ನೆಕ್ಸ್ಟ್ ಮೊಮೆಂಟ್ ಇರೋದಿಲ್ಲ ಅದು. ಆದ್ರೆ ಆ ಕಾಲಕ್ಕೆ ಅದೇನಿತ್ತು ವ್ಯಾಪ್ತ, ಆದ್ರೆ ಅದೇ ಬೇರೆ ಕ್ಷಣ ಬರುತ್ತೆ, ಆ ಕ್ಷಣ ಹೋಗ್ಬಿಡುತ್ತೆ. ಪ್ರವಾಹತ ಕಾಲ ಅಂಬುದು ಪ್ರವಾಹತಃ ನಿತ್ಯ. ದೇಶ ಅಂದ್ರೆ ಅವ್ಯಾಕೃತ ಆಕಾಶ, ಅದೆಂಥದ್ದು, ಅದೆಂಥದ್ದು ಪ್ರವಾಹತ ಅಂತ ಹೇಳಬಾರದು. ಅನಾದಿ ನಿತ್ಯ, ಕೂಟಸ್ಥ ನಿತ್ಯ ಅಂತಾನೆ ಹೇಳ್ತಾರೆ ಅದಕ್ಕೆ. ಜೀವರ ದೇಹಗಳು ನಿತ್ಯ ಅಲ್ಲ, ಸ್ವರೂಪ ದೇಹ ನಿತ್ಯ. ಪ್ರಕೃತಿ ಹಾಗೆ, ಮೂಲ ಪ್ರಕೃತಿ ಅಭಿಮಾನಿ ದೇವತೆ ಮಹಾಲಕ್ಷ್ಮಿ ಕೂಟಸ್ಥಳು. ಪ್ರಕೃತಿ ನಿತ್ಯ, ಅದರ ವಿಕಾರ ಹೊಂದುತ್ತೆ. ಇದೆಲ್ಲ ತಿಳ್ಕೊಂಡ್ರೆ ಎಷ್ಟು ಪ್ರಭೇದಗಳಿದೆ ಸರಿಯಾಗಿ ತಿಳ್ಕೋಬೇಕು. ತಿಳಿದ ಕೆಲಸ ಸಿಕ್ತು, ಏನು ಪರ್ಮನೆಂಟೋ ಟೆಂಪರರಿನೋ, ಪರ್ಮನೆಂಟು ಪ್ರೊಫೆಷನ್ ಎಷ್ಟು ದಿವಸ ಪ್ರೊಫೆಷನಲ್ ಪೀರಿಯಡು, ಪ್ರಮೋಷನ್ ಹೇಗೆ ಸಿಗುತ್ತೆ, ಎಲ್ಲ ಶುರುವಾಗುತ್ತೆ ಅದ್ರ ಜೊತೆಗೆ. ನಿರುದ್ಯೋಗಿ ಯಾವ ಪ್ರಶ್ನೆಯೇ ಬರೋದಿಲ್ಲ. ನಿರುದ್ಯೋಗಿ ಅಂತ ಹೇಳಿದಾಗ ಪ್ರಮೋಷನ್, ಇಂಟಿಕ್ರಿಮೆಂಟ್ ಯಾವ ಸಂಬಳನೇ ಇಲ್ಲ, ಇಲ್ಲೇ ಉಳಿದು ಬರ್ಬೇಕು ಅವ್ರಿಗೆ ಇಲ್ಲಿ. ಇದೆಲ್ಲ ಜ್ಞಾಪಿಸ್ಕೋಬೇಕು. ಕಾಲ ನಿತ್ಯ, ಹೌದು. ಅದನ್ನು ತಗೊಳ್ಳುತ್ತೆ. ಅಲ್ಲ ಅಲ್ಲ ಅಲ್ಲ, ಕಾಲ ನಿತ್ಯ ಅಂದ್ರೆ ಕಾಲ ಕಾನ್ಸೆಪ್ಟೇ ಇದೆ, ಅದೇ ನಿತ್ಯ, ಪ್ರವಾಹತಃ ನಿತ್ಯ. ಇಲ್ಲ, ಕಾಲನ ಯಾವ ಮಾಡ್ಬೋದು, ಕಾಲ ನಿತ್ಯ ನಿತ್ಯ ಅಂತ ಮಾಡಬಹುದು. ಕ್ಷಣತಃ ಅನಿತ್ಯ, ಸ್ವರೂಪತಃ ನಿತ್ಯ, ಹಾಗೆ ಮಾಡಬಹುದು. ಆದ್ರೆ ಒಟ್ಟಾಗಿ ಪ್ರವಾಹತಃ ನಿತ್ಯ ಅಂತ ಕರೆದ್ರೆ ಸರಿಯಲ್ಲ. ಆಯ್ತಾ? ಇದು ಹಾಗಲ್ಲ, ವೇದಗಳು ಹಾಗಲ್ಲ. ಪೂರ್ತಿ ಅನಾದಿ ಮತ್ತು ನಿತ್ಯ. ಆಕಾಶ ಅನಾದಿ ನಿತ್ಯ, ಆದ್ರೆ ಅಸ್ವಾತಂತ್ರ್ಯ ಇದೆ ಇದಕ್ಕೆಲ್ಲ. ಈ ಕಾಲಕ್ಕೆ ಪ್ರವಾಸ ನಿತ್ಯತ್ವ ಇದೆ, ಜೀವನಿಗೆ ಸ್ವರೂಪತ ನಿತ್ಯತ್ವ ಇದ್ರು ಕೂಡ ದೇಹತ ನಿತ್ಯತ್ವ ಇಲ್ಲ. ಇದೆಲ್ಲ ಸ್ಪಷ್ಟವಾಗಿ ತಿಳ್ಕೊಂಡಷ್ಟು ಅದು ತತ್ವಜ್ಞಾನ. ಆ ತಿಳ್ಕೊಳ್ಳೋದಕ್ಕೆ ಏನಂತಾರೆ, ತತ್ವಜ್ಞಾನ. ವಸ್ತುಸ್ಥಿತಿ ಹೀಗಿದೆ. ಚೀಫ್ ಅಂದ ತಕ್ಷಣ ನೀನು ಒಬ್ಬನೇ ಇರಬೇಕು, ಹೆಚ್ಚಿನ ಇರಲಿಕ್ಕೆ ಸಾಧ್ಯ ಇಲ್ಲ. ವಿಶ್ವಕ್ಕೆ ಒಬ್ಬನೇ ಸ್ವತಂತ್ರ ಭಗವಾನ್ ವಿಷ್ಣು. ಇವೆಲ್ಲ ಗಟ್ಟಿಯಾಗ್ತಾ ಹೋಗುತ್ತೆ. ಎಲ್ಲಿ ನಾವು ಯೋಚನೆ ಮಾಡಿದಾಗಲೂ ಕೂಡ ಚೀಫ್ ಅಂತ ಕರೆದ ತಕ್ಷಣ ಫಸ್ಟ್ ನಾವು ಜ್ಞಾಪಿಸ್ಕೋಬೇಕಾದ ಯಾರನ್ನ, ದೇವರನ್ನ. ಜಗತ್ತಿಗೆ ಚೀಫ್ ಅಲ್ಲ, ಅದಕ್ಕೆ ಪರಮ ಪುರುಷ. ಎಲ್ಲಿ ಬರುತ್ತೆ, ನಿತ್ಯ ಅಷ್ಟೇ. ಇಬ್ರು ನಿತ್ಯ ಅಂತ ಅಷ್ಟೇ ಸಾಮ್ಯ. ಆ ಸಾಮ್ಯ ತಗೊಂಡು ನಿರುಪಯೋಗ ಇಲ್ಲ. ಅಟೆಂಡರ್ ಪೋಸ್ಟು ಟೆಂಪರರಿ, ಪರ್ಮನೆಂಟು. ಆಫೀಸರ್ ಪೋಸ್ಟು ಪರ್ಮನೆಂಟ್. ಇಬ್ರಿಗೂ ಅಲ್ಲ ಅಲ್ಲ. ಆ ದೃಷ್ಟಿಯಲ್ಲಿ ಈಗ ಬರೀ ನಿತ್ಯತ್ವ ಅಂಬೋದು ಯಾವುದಕ್ಕೆ ಕಾರಣ ಆಗೋದಿಲ್ಲ, ಸಾಮ್ಯ ಐಕ್ಯಗಳಿಗೆ ಕಾರಣ ಆಗೋದಿಲ್ಲ ಅಂತ ತಿಳಿದ್ರೆ ಸರಿ. ಇದೆಲ್ಲ ಗೊತ್ತು. ತತ್ವ ಸಂಖ್ಯಾನ ಇನ್ನೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ತತ್ವ ಸಂಖ್ಯಾನ ಇಷ್ಟೆಲ್ಲ ಹೇಳ್ಬಿಟ್ರೆ ಆರಂಭದ ವರ್ಕ್, ಅದು ಎಲ್ಲರೂ ತಿಳಿಬೇಕು ಅಂತ ಹೇಳಿರ್ತಾರೆ. ಆದ್ದರಿಂದ ಇದೆಲ್ಲ ಸೇರಿಸ್ಕೊಂಡಾಗ ಕ್ಲಾರಿಟಿ ಬರುತ್ತೆ ಅಂತ ಹೇಳ್ಬೇಕಾದ್ರೆ ನಿತ್ಯ ವೇದ ಸಮಸ್ತ ಅಷ್ಟೇ ಹೇಳ್ಬಿಟ್ಟಿದ್ದಾರೆ. ಇದನ್ನೆಲ್ಲ ಸೇರಿಸ್ಕೊಂಡು ಅರ್ಥ ಮಾಡ್ಕೋಬೇಕು. ಉತ್ಪತ್ತಿ ಬದಿತಿ ಪ್ರೋಕ್ತಂ ಲಕ್ಷ್ಮೀ ತದಭಿಮಾನಿನಿ. ಅದಕ್ಕೆ ಇವರೆಲ್ಲ ಉತ್ಪತ್ತಿ ಇದೆ ಅಂತ ಹೇಳಬೇಕು. ಯಾವ ರೀತಿ, ಪರಮನಿತ್ಯವಾಗಿದ್ದಕ್ಕೆಲ್ಲ ಪರಾಧೀನ ವಿಶೇಷಾವರ್ತಿ ರೂಪವಾದ ಸೃಷ್ಟಿ ಇದೆ. ಮಹಾಲಕ್ಷ್ಮಿಗೂ ಅಂತ ಸೃಷ್ಟಿ ಇದೆ ಅಂತ ಒಪ್ಕೋಬೇಕು. ಯಾವುದೇ ರೀತಿಯ ಸೃಷ್ಟಿ ಇಲ್ದರೂ ಪರಮಾತ್ಮನಿಗೆ ತನ್ನ ರೂಪಗಳು ಸ್ವೀಕಾರ ಮಾಡ್ತಾನಲ್ಲ, ಅದು ನಿತ್ಯನೇ. ಅದೇ ಯಾವ ವಿಕಾರ ಇಲ್ಲ. ಆದ್ದರಿಂದ ಇದು ಈ ಸೃಷ್ಟಿ ಅಂತ ಕರಿವು ಕೊಡುತ್ತದಲ್ಲ. ಆ ಲಕ್ಷ್ಮೀ ರೂಪಗಳು ಪರಾಧೀನ ವಿಶೇಷಾವಾಪ್ತಿ ದೃಷ್ಟಿಯಿಂದ ಏನವು ಸೃಷ್ಟಿಯಾಗತ್ತೆ ಅಂತ ತಿಳಿಬೇಕು. ತಥೋ ಜಾತಃ ಪುಮಾನ್ ನಾಮ ಬ್ರಹ್ಮಾಶ್ಯಾಂ ವಾಸುದೇವತಃ. ಇವರಿಂದನೇ ಬ್ರಹ್ಮದೇವರು ಅಂತಕ್ಕಂಥವ್ರು ಪರಮ ಪುರುಷಾಂಬ ಹೆಸರಿನಿಂದ ಪರಮಾತ್ಮ ವಾಸುದೇವ ರೂಪದಿಂದ ಹುಟ್ಟಿದರು. ವಾಸುದೇವ ಮಾಯ ಅವರಿಬ್ಬರ ಮಕ್ಕಳಾಗಿ ಹುಟ್ಟಿದ್ದಾರೋ ಬ್ರಹ್ಮದೇವರು. ಅದೇ ರೀತಿಯೇ ಸೂತ್ರ ವಾಯುದೇವರು ಯಾರಿಂದ ಹುಟ್ಟಿದ್ರು, ಸಂಕರ್ಷಣ ಜಯ. ಸಂಕರ್ಷಣ ಜಯ. ಸೂತ್ರಾತ್ಮ ಪ್ರಾಣನಾಮಾಚ ದೇವ್ಯೌ ಪ್ರಕೃತಿ ಮಾನಿನಿ. ದೇವ್ಯೌ ಅಂತ ಕೇಳಿದ್ರೆ ಸರಸ್ವತಿ ಭಾರತೀಯ ಇಬ್ರು ಕೂಡ ಪ್ರಕೃತಿ ತತ್ವಕ್ಕೆ ಅವಾಂತರಾಭಿಮಾನಿ. ತಥೋ ರೂಪಂ ಮಹಾನ್ನಾಮ, ಅನಂತರ ಮಹತ್ತತ್ವ. ಬ್ರಹ್ಮಣೋ ಅಹಂಕೃತಿ ಶಿವ. ಇವರೆಲ್ಲ ಬ್ರಹ್ಮದೇವರಿಂದ ಹುಟ್ಟಿದವರು. ಅಹಂಕೃತಿ ಶಿವ. ಅಹಂಕೃತಿ ಅಂದ್ರೆ ಅಹಂಕಾರಾಭಿಮಾನಿ ದೇವತೆ ಶಿವ. ಬ್ರಹ್ಮಣೋ ಬುದ್ಧಿನಾಮ್ನಾ ಉಮಾ. ಬುದ್ಧಿನಾಮ್ನಾ ಉಮಾ. ತತ ಇಂದ್ರೋ ಮನೋ ಅಭಿಧಃ. ಸ್ಕಂದಶ್ಚ ತತ ಏವಾನ್ಯೇ ಸರ್ವೇ ದೇವಾಃ ಪ್ರಜಜ್ಞಿರೇ. ಇಷ್ಟು ಬಂತು. ಬ್ರಹ್ಮಣೋ ಬುದ್ಧಿನಾಮ್ನಾ ಉಮಾ. ಬ್ರಹ್ಮದೇವರಿಂದ ಬುದ್ಧಿ ಎಂಬ ಹೆಸರಿನಿಂದ ಉಮಾದೇವಿ ಹುಟ್ಟಿದರು. ತತಃ ಇಂದ್ರ. ಅವರಿಂದ ಮುಂದೆ ಇಂದ್ರದೇವರು ಹುಟ್ಟಿದರು. ಅವರಿಗೆ ಮನಸ್ಸು ಅಂತ ಹೆಸರು. ಎಲ್ಲಿ ಮನಸ್ಸು ಅಂತ ಕರೀತಾರೋ ಯಾರನ್ನು ತಿಳ್ಕೋಬೇಕಲ್ಲಿ,
ಇಂದ್ರ ಸ್ಕಂದ ಅವರು ತಿಳ್ಕೊಬೇಕು. ಮುಖ್ಯವಾದ ಮನಸ್ಸು ರುದ್ರದೇವರು, ಅದಕ್ಕಿಂತ ಮುಖ್ಯ ವಾಯುದೇವರು, ಅದಕ್ಕಿಂತ ಮುಖ್ಯ ಲಕ್ಷ್ಮಿ, ಅದಕ್ಕಿಂತ ಮುಖ್ಯ ನಾನು, ಅವೆಲ್ಲ ಕಾಮನ್ ಹೇಳ್ಬೇಕು. ಸ್ಕಂದಶ್ಚ ತತ ಏವಾನ್ಯೇ ಸರ್ವೇ ದೇವಾ ಪ್ರತ್ಯಕ್ಷಿಣಿ, ಇದರಿಂದ ಎಲ್ಲಾ ದೇವತೆಗಳು ಹುಟ್ಟಿದ್ರು. ಈ ಕ್ರಮದಲ್ಲಿ ಇರೋದ್ರಿಂದ ಅಪ್ಪ ಮಗ ಅಪ್ಪ ಹೇಗೆ ಶ್ರೇಷ್ಠ ಅಂತ ಕರಿತೇವೋ ಹಾಗೆ ಯಾರಿಂದ ಯಾರು ಹುಟ್ಟಿದ್ರೋ ಹುಟ್ಟಿದವರೆಲ್ಲ ಚಿಕ್ಕವರು ತಾರತಮ್ಯದಲ್ಲಿ, ಅವರೆಲ್ಲ ದೊಡ್ಡವರು. ಇದೊಂದು ಗುರುತು, ತಾರತಮ್ಯಕ್ಕೆ ಅದೊಂದು ಗುರುತು. ಇವತ್ತು ತಂದೆ ಮಕ್ಕಳನ್ನು ಕೊಟ್ಟಿರ್ತಾರೆ, ತಂದೆ ಹೆಸರು ತಂದೆ ಇಬ್ಬರು ಈಕ್ವಲ್ ಏಜ್ ಆದ್ರೆ ಗತಿ ಏನಾಗ್ಬೇಕು? ಅದಕ್ಕೇನು ತೋರಿಸೋ ಭಯಪಕ್ಷ? ಒಂದು ಮಿನಿಮಮ್ 20 ವರ್ಷ ಆದ್ರೂ ತೋರಿಸ್ಬೇಕು, 20 ವರ್ಷ ಆದ್ರೂ ತೋರಿಸ್ಬೇಕು. ಇದ್ರ ಕಾಲಕ್ಕೆ 16ಕ್ಕೆ ಮದುವೆ ಆಗ್ತಾ ಇತ್ತು. ಆದರೆ ಆ ತಂದೆ ಮಗ ಇಬ್ಬರು ಸೇಮ್ ಏಜ್ ಆಗಲಿ ಅಥವಾ ಅಪ್ಪನ ಏಜ ಕಡಿಮೆ ಮಗನ ಏಜ ಜಾಸ್ತಿ ಅಂತ ತಿಳ್ಕೊಂಡ್ರೆ ಅದು ಸುಳ್ಳು ಅಂತ ಅರ್ಥ. ಅದು ಕರೆದ ಬೇರೆ ಅರ್ಥದಲ್ಲಿ ತಿಳ್ಕೊಬೇಕಾಗ ಈ ಅರ್ಥ ತಿಳ್ಕೊಳಕ್ ಹೋಗ್ಬಾರ್ದು. ಅವೆಲ್ಲ ಸೇರಿಸ್ಕೋಬೇಕಿದೆ. ಪುರುಷ ಸೂಕ್ತದ ಅರ್ಥ ಇವಿಷ್ಟು ಕೂಡ ಪುರುಷ ಸೂಕ್ತದ ಅರ್ಥ. ಹೌದು ಹೇಳಿದ್ದೆ. ಅವರೆಲ್ಲ ಆಮೇಲೆ ಒಂದು ಸ್ಟೇಜಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ, ರೆವೆನ್ಯೂ ಡಿಪಾರ್ಟ್ಮೆಂಟ್, ಮಿನಿಸ್ಟರ್ ಇಂದ ಹಿಡಿದು ಅಟೆಂಡರ್ ಇರುತ್ತೆ ಡಿಪಾರ್ಟ್ಮೆಂಟ್. ಅವನಿಗೂ ಒಂದು ತಿನ್ನಕ್ ಬರುತ್ತೆ, ಅಟೆಂಡರ್ ಕೂಡ ತಿನ್ಬೋದು ದುಡ್ಡನ್ನ. ಆ ಡಿಪಾರ್ಟ್ಮೆಂಟ್ ಅವ್ರು ಮಾತ್ರ ಫೈಲ್ ಬೇಗ ಇಡೋದು, ಇದು ಮಾಡಿ ಏನೋ ಮಾಡ್ಬೋದು, ಕಿತಾಪತಿ ಮಾಡ್ಬೋದು. ಆ ಡಿಪಾರ್ಟ್ಮೆಂಟ್ ಎಲ್ಲರಿಗೂ ಹೆಸರು ಮಾತ್ರ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಷ್ಟೇ, ಅಂದ್ರೆ ಕೆಲಸ ಏನ್ ವರ್ಕ್ ಮಾಡಿದೆ ಅಂತಾರೆ. ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಷ್ಟೇ ಹೇಳ್ಬಿಡ್ತಾರೆ, ಪೋಸ್ಟ್ ಹೇಳೋದಿಲ್ಲ ಅವರು. ಅರ್ಥ ಇರೋದಕ್ಕೆ ದೊಡ್ಡ ಪೋಸ್ಟ್ ಅಲ್ಲ ಅಂತ. ಅದನ್ನ ಹಾಗೆ ಹೇಳೋದ್ರ ಬಗ್ಗೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಂತ ಹೇಳ್ಬಿಡ್ತಾರೆ. ಮುಗಿತು. ಕೆಲವರು ಹಾಗೆ ದೊಡ್ಡದಾಗಿದೆ ಅದನ್ನೇ ಹೇಳ್ತಾರೆ, ಬರೀ ಡಿಪಾರ್ಟ್ಮೆಂಟ್ ಹೇಳೋದಿಲ್ಲ, ರೆವೆನ್ಯೂ ಆಫೀಸ್ ಅಲ್ಲ ಅಂತ ಹೇಳ್ತಾರೆ. ಇದು ಹೇಳೋ ರೀತಿಯಲ್ಲಿ ಇವರ ವ್ಯತ್ಯಾಸಗಳು, ಅದನ್ನ ಅಪಾರ್ಥ ಮಾಡಕ್ ಹೋಗಬಾರ್ದು. ರೆವೆನ್ಯೂ ಡಿಪಾರ್ಟ್ಮೆಂಟ್ ಏನು ಅಟೆಂಡರ ಆಗಿದ್ರೆ ಏನು ಕೆಲಸ ಅಷ್ಟು ಯೋಚನೆ ಮಾಡಿ ಅವನು ಮಾಡ್ಬೋದು, ಅದೇ ಕೆಲಸ ಇದೆ. ಆ ಅಪ್ಲಿಕೇಶನ್ ಫಾರಮ್ ಅವೆಲ್ಲ ಮಾಡ್ಬೋದು ಬೇಕಾದ್ರೆ, ಅದು ಇದೆಲ್ಲ ಮಾಡಕ್ ಬರೋದಿಲ್ಲ. ಅದಕ್ಕೆ ಯಾರನ್ನ ಕೇಳ್ಬೇಕಾಗಿಲ್ಲ, ಹೋಗಿ ಚೀಫ್ನ ಕೇಳಕ್ ಹೋಗ್ಬೇಕು, ರಿಪ್ರೆಸೆಂಟ್ ಕೊಡಿ ಸಾರ್ ಅಂತ ಅವ್ರು ಡಿ ಸಿ ಕೇಳಕ್ ಹೋಗ್ಬಾರ್ದು. ಈ ಲೆವೆಲಲ್ಲಿ ಆಗೋಗ್ಬಿಡುತ್ತೆ. ಆ ಕೆಲ ಬೇರೆ ವಿಷಯ ಬಂದಾಗ ಇವನು ಕೇಳಬೇಕು, ಅವ್ರು ನೋಡ್ಬೇಕಷ್ಟೇ ನಾವು. ಅದು ಇವ್ರಿಗೆ ಹೇಳ್ಬೇಕಾಗಿಲ್ಲ, ಅವ್ರಿಗೆ ನಮ್ ಕೆಲಸ ಅಲ್ಲ ಅಂತ ಬಿಟ್ಬಿಡ್ತಾರೆ ಒಳಗಡೆ. ಆ ರೀತಿ ತತ್ರ ಪೂರ್ವತರ ಶ್ರೇಯಾನ್ ಗುಣೈಸ್ತರ್ವೇ ಸಮಸ್ಯೆ. ಎಷ್ಟು ಕ್ಲಾರಿಟಿ ಇದೆ ನೋಡಿ. ಪೂರ್ವತನ ಮೊದಲು ಹುಟ್ಟಿದವರು ಅಂತ ಅರ್ಥ. ಮೊದಲು ಹುಟ್ಟಿದವರು ಏನವರು, ಅನಂತರ ಹುಟ್ಟಿದವರು. ಅಣ್ಣ ತಮ್ಮದ್ರಲ್ಲಿ ಯಾರು ಶ್ರೇಷ್ಠ? ಅಣ್ಣ ಶ್ರೇಷ್ಠ ಅಷ್ಟೇ. ಸರ್ವೈಹಿ ಸಮಸ್ತ ಜ್ಯೇಷ್ಠ ಭ್ರಾತ ಪಿತೃ ಸಮಃ, ತಂದೆ ಇದ್ದಾಗ ಅಷ್ಟು ಪೂಜ್ಯತೆ ಬರುತ್ತೆ ಅವನಿಗೆ. ತೇಭ್ಯಶ್ಚ ಭಗವಾನ್ ವಿಷ್ಣು ತದಧೀರ ಇಮೇ ತನ. ಅವೆಲ್ಲರಿಗಿಂತ ದೊಡ್ಡವರು ಯಾರು ಅಂತ ಕೇಳಿದ್ರೆ, ಅಂದ್ರೆ ಹುಟ್ಟಿದವರು ಹುಟ್ಟಿಸೋರಿಗಿಂತ ದೊಡ್ಡವರು. ಅದೇ ಕ್ರಮ ಹೋಗ್ತಾ 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 ಬಂದ್ರೆ ಅಲ್ಟಿಮೇಟ್ ಯಾರಾಗ್ತಾರೆ? ನಾರಾಯಣ. ಆತನ ಹುಟ್ಟಿಸೋರು ಇದ್ರೆ ಅವ್ರು ದೊಡ್ಡವರಾಗ್ತಾರೆ, ಇಲ್ಲೇ ಇಲ್ಲ. ಆದ್ದರಿಂದ ಸರ್ವೋತ್ತಮ. ತತ್ರ ಪೂರ್ವತನಸ್ಯ ಯಾನ್ ಗುಣೈ ಸರ್ವೈಹಿ ಸಮಸ್ತಶಃ ತೇಭ್ಯಶ್ಚ ಭಗವಾನ್ ವಿಷ್ಣು ತದಧೀನ ಇಮೇ ಸದಾ. ಆದ್ದರಿಂದ ಇವರು ಯಾವಾಗಲೂ ಕೂಡ ತದಹೀನರೇ. ಇದು ಮೂಲ ಸೃಷ್ಟಿ, ಮುಖ್ಯ ಸೃಷ್ಟಿ ಇದು. ಈ ಮುಖ್ಯ ಸೃಷ್ಟಿ ಎಂಬುದು ತಾರತಮ್ಯಕ್ಕೆ ಗಮನಕ್ಕಾಯಿತು. ಈ ಕಶ್ಯಪರ ಮಕ್ಕಳಾಗಿ ವಾಮನ ಪರಮಾತ್ಮ ಹುಡ್ತಾರೆ. ಯಾರು ದೊಡ್ಡವರೀಗ? ಪರಮಾತ್ಮ ಎಲ್ಲಿ ಯಾವಾಗ ಹುಟ್ಟರು ಪರಮಾತ್ಮನೇ ದೊಡ್ಡವನು, ಬೇರೆ ಅಲ್ಲ. ಅದಕ್ಕೆ ಸದಾ ಅಂತ ಹೇಳಲಿಲ್ಲ. ಇದಕ್ಕೆ ಸೂರ್ಯ ಹುಡ್ತಾರೆ, ಕಶ್ಯಪರು ಸೂರ್ಯನ ಮೇಲಿದ್ದವರೆಲ್ಲ ಅನಂತರ ಸೃಷ್ಟಿಯಲ್ಲಿ ಕೌಂಟ್ ಆಗೋದಿಲ್ಲ. ಧರ್ಮವಾದಿ ಅಣ್ಣ ಆಗ್ಬಿಟ್ರೆ ತಮ್ಮ ಆಗಿಬಿಟ್ರೆ ತಾರತಮ್ಯದ ಚಿಕ್ಕವರು ಅಲ್ಲ. ಇದು ಔಪಾಧಿಕ ಅಷ್ಟೇ. ಮೊದಲು ಹುಟ್ಟಿದ್ದು ವಾಯುದೇವರು, ಆಮೇಲೆ ಹುಟ್ಟಿದ್ದು ಉಳಿದವರೆಲ್ಲ. ಆದ್ದರಿಂದ ಅವರೆಲ್ಲ ತಾರತಮ್ಯದಲ್ಲಿ ಕಡಿಮೆ ಅವರೇನೆ. ಆಫೀಸಲ್ಲೂ ಹಾಗೆ ಎಲ್ಲ ಕಾನ್ಸೆಪ್ಟ್ ಇದೆ. ಇದು ವಯಸ್ಸಲ್ಲಿ ದೊಡ್ಡವನಿವನು, ಯಾರು ಈಗ ಅಪಾಯಿಂಟ್ ಆದವನು. ಆ ಸೀನಿಯರ್ ಇದ್ದಾನೆ, ವಯಸ್ಸಲ್ಲಿ ಚಿಕ್ಕವನು. ಇವನಿಗಿಂತ ಯಾರು ದೊಡ್ಡವರೀಗ? ಸರ್ವಿಸ್ ಅಲ್ಲಿ ಅವ್ರು ದೊಡ್ಡವರು, ಗೊತ್ತಾಯ್ತಾ? ಇದ್ರಲ್ಲಿ ಇವ್ರು ದೊಡ್ಡವರು ಹುಟ್ಟಿನಲ್ಲಿ. ಬಟ್ ಪೆನ್ಷನ್ ಅದಕ್ಕೆಲ್ಲ ಕೌಂಟ್ ಮಾಡೋದು ಯಾವುದನ್ನ? ಸರ್ವಿಸ್ ಅನ್ನು ಕೌಂಟ್ ಮಾಡ್ತಾರೆ. ಪ್ರಮೋಷನ್ ಇತ್ಯಾದಿ ವಯಸ್ಸು ಕೌಂಟ್ ಮಾಡ್ತಾರೆ. 80 ಜಾಸ್ತಿ ಮಾಡೋದವೆಲ್ಲ ವಯಸ್ಸು ಕೌಂಟ್ ಮಾಡ್ತಾರೆ. 80 ವರ್ಷ ಸರ್ವಿಸ್ ಮಾಡೋ ಚಾನ್ಸಸ್ ಇಲ್ಲ ಅಂದ್ರೆ ಇದನ್ನ ಕೌಂಟ್ ಮಾಡ್ತಾರೆ. ಅವೆಲ್ಲ ಗೌರ್ಮೆಂಟ್ ನಲ್ಲೂ ತಾರತಮ್ಯ ಇದೆ, ಎಲ್ಲದರಲ್ಲೂ ತಾರತಮ್ಯ ಇದೆ. ಕ್ಯೂನಲ್ಲಿ ಮೊದಲು ಬಂದವರು ಯಾರು ಕೇಳೋದಿಲ್ಲ, ಅದೊಂದು ಕ್ಯೂ. ಆಮೇಲೆ ಇನ್ನೂ ಕೆಲವು ವಯಸ್ಸು ಸೀನಿಯರ್ ಸ್ವಲ್ಪ ಬೇರೆ ಬಂತು, ಸೀನಿಯರ್ ಕ್ಯೂ ಬೇರೆ ಮಾಡ್ಬೋದು. ಮತ್ತೆ ಒಬ್ಬರೇ ಬಂದರೆ ಫಸ್ಟ್ ಕಳಿಸ್ಬಿಡು, ತುಂಬಾ ಅವ್ರದೇ ಒಂದು ಕ್ಯೂ ಆಗ್ತದೆ. ಆ ತಾರತಮ್ಯ ಅಷ್ಟಕ್ಕೆ ಮಾತ್ರ, ಸೀನಿಯಾರಿಟಿಗೆ ಅಷ್ಟೇ, ಅದು ಬೇರೆ ಕೌಂಟ್ ಆಗೋದಿಲ್ಲ. ಅಂದ್ರೆ ಇಲ್ಲ ಇಲ್ಲ ಇಲ್ಲ,
ಹುಟ್ಟು ಬಂದವರೆಲ್ಲ ಕೆಲವು ಬಿಡ್ತಾರೆ. ಅದು ಅಲ್ಲಿ ಅಷ್ಟೇ ಒಂದು ಸ್ಟೇಜಲ್ಲಿ ಅವರಲ್ಲಿ ಸೇರಿ ಬುದ್ಧಿ ಹೋಗ್ಬಿಡ್ತಾರೆ. ಲೋಯೆಸ್ಟ್ ಇಂದ ಹೈಯೆಸ್ಟ್ಗೆಲ್ಲ ಬರ್ತಾ 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 ಕಡಿಮೆ ಆಗ್ತಾ ಆಗ್ತಾ ಬಂದು ಅವ್ರು ನೇರವಾಗಿ ಹುಟ್ಟಿಸಿದ್ರಲ್ಲ ಆಗ್ತಾರೆ. ಉಳಿದವರು ಅದೇ ಹೇಳ್ತಿದ್ದು, ರೂಟ್ ಎರಡಿದೆ, ಗರುಡ ಮಾರ್ಗ ಶೇಷ ಮಾರ್ಗ ಅಂತಿದೆ. ಆ ಮಾರ್ಗದಲ್ಲಿ ಹೋಗ್ತಾರೆ. ಅವರಿಗೆ ದೇವತೆಗಳೆಲ್ಲ ಭಾಗ ಇದೆ, ಇದು ವ್ಯವಸ್ಥೆ ಇದೆ, ಅವರಿಗೆ ಗೊತ್ತು ಯಾವುದು ಅಂತ ಹೇಳಿ. ಹ್ಮ್ ಆಗಲ್ಲ, ಅದೇ ಹೇಳ್ತಿರೋದು. ಎಲ್ಲಿದ್ರು ದೊಡ್ಡವ್ರೆ ಚಿಕ್ಕವರೇ. ಆಮೇಲೆ ಬಂದ್ರು ಅಂತ ಹೇಳಿ ಆಫೀಸರ್ ಕೆಳಗೆ ಖುಷಿ ಬಿಡ್ತಾರೆ. ನೋಡ್ಬೇಕು. ಆಮೇಲೆ ಬರುತ್ತಾರೆ, ಮೊದಲು ಬರೋದು ಬಿಡಿದವರು ಆಮೇಲೆ ಬಂದ ಕೆಳಗೆ ಕೊಡ್ಬೇಕು. ಇವರಲ್ಲಿ ಹಾಗೆ ಮತ್ತೆ ಮುಂದೆ ಕೊಡ್ಬೇಕು. ಲೇಟಾಗಿ ಬಂದಿದ್ದೆ ಹಿಂದೆ ಹೋಗು, ಅದು ವ್ಯವಸ್ಥೆ ಆ ರೀತಿಯಲ್ಲಿ ಇರೋದ್ರೆ. ದೇವರು ಮಾತ್ರ ಯಾವಾಗ ಬಂದರೂ ಕೂಡ ದೊಡ್ಡ ಅಧಿಕಾರಿ ಯಾವಾಗ ಅವನು ಅಂತ ಪ್ರೋಗ್ರಾಮ್ ಅಂದ್ರೆ ಬರ್ತಾನೋ ಆ ತಕ್ಷಣ ಕೊಡಿಸ್ತಾರೆ. ಕೂತೋಡಿ ಅಂತ ಅವ್ನು ಕೊಡಿಸ್ತಾರೆ. ಯಾಕೆ ಯಾವ್ಯಾರು ಬಂದಿರಿ ಇವತ್ತು ತಾನೇ ಕೊಡ್ತೀರಿ ಅಂತ ಹೇಳಾಗಿಲ್ಲ. ಮುಗಿದೋಯ್ತು. ಕೆಲವು ಪರ್ಪಸ್ ಆಗಲ್ಲ, ಆಮೇಲೆ ಬಂದ್ರೆ ಮೈನಸ್ ಪಾಯಿಂಟ್, ಇವ್ರಿಗೆ ಇರಲ್ಲ. ಜನ್ಮಸ್ಥಿತಿ ಇದೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊತ ಹೋದ್ರೆ ಎಷ್ಟು ರೀತಿ ತಾರತಮ್ಯದ ಯೋಚನೆ ಮಾಡ್ಬೇಕು, ಗೊತ್ತಾಯ್ತಾ? ಅದರಲ್ಲಿ ನಿರ್ಣಾಯಕ ತಾರತಮ್ಯ 32 ಕಕ್ಷೆ ಇದೆಯಲ್ಲ, ಅದನ್ನ ಬಿಡ ಹಾಗೆ ಆ ಕಕ್ಷೆ ಹಾಗೆ ಮೇಂಟೈನ್ ಆಗುತ್ತೆ. ಅದು ಸ್ವರೂಪದ್ದೇ ಇದೆ, ಸೇರಿರುತ್ತೆ. ಅದು ಬದಲಾವಣೆ ಆಗೋದಿಲ್ಲ. ಉಳಿದೆಲ್ಲ ಔಪಾಧಿಕ. ಔಪಾಧಿಕ ಅಂದ್ರೇನು, ಒಂದು ಕಾರಣಕ್ಕೋಸ್ಕರ ಬಂದಿರೋದಷ್ಟೇ, ಬೇರೆ ಅಲ್ಲ. ನೇಚರಲ್ಲಿ ಅವನ ವಯಸ್ಸು ದೊಡ್ಡದು, ಸರ್ವಿಸ್ ಎಲ್ಲ ದೊಡ್ಡದು, ನ್ಯಾಚುರಲ್ ಎಲ್ಲ ನ್ಯಾಚುರಲ್. ಯಾವುದೋ ಒಂದೆಲ್ಲ ಕಡಿಮೆ ಆದಂತ ಔಪಾಧಿಕ. ಜನ್ಮ ಸ್ಥಿತಿ ಲಯ ಅಜ್ಞಾನ ನಿಯತಿ ಜ್ಞಾನ ಸಂಸ್ಕೃತಿ ಮೋಕ್ಷಶ್ಚ ತದಹೀನತ್ವ ಮೇತೇಶಾಂ ನೈವಹೀಯತೆ. ಸೃಷ್ಟಿ ಸ್ಥಿತಿ ಲಯ ಏನೇನಿದೆ ಎಲ್ಲದರಲ್ಲೂ ಅವ್ರ ಮೇಲಿರ್ತಾರೆ, ಉಳಿದವರು ಕಡಿಮೆ ಇರ್ತಾರೆ. ಇದನ್ನೆಂದೂ ಬದಲಾವಣೆ ಮಾಡೋದಿಲ್ಲ. ಇಲ್ಲಿವರೆಗೂ ಜನ್ಮ ಸ್ಥಿತಿ ಲಯ ಅಜ್ಞಾನ ನಿಯತಿ ಜ್ಞಾನ ಸಂಸ್ಕೃತಿ ಮೋಕ್ಷ 8 ಬಂದೋಯ್ತು. ಅಷ್ಟರಲ್ಲೂ ಕೂಡ ದೊಡ್ಡವರೇ ಚಿಕ್ಕವರೇ. ತದಧೀನತ್ವಮೇತೇಷಾಂ ನೈವಹೀಯತೆ. ಅಧೀನತ್ವ ಬಿಡೋದಿಲ್ಲ. ದೊಡ್ಡ ಎಲ್ಲ ಊಟ ಕೂತಿರ್ತಾರೆ, ಕೂಡ್ಬೇಕಾದ್ರೂ ಕೂಡ ಬಡಿಸೋದೆಲ್ಲ ಸೀನಿಯರ್ಸ್ ದೊಡ್ಡವರಿಗೆ ಮೊದಲು. ಆಮೇಲೆ ಕೈ ತೊಳೆಯೋರ್ಗೆ ಹೋಗ್ತಾರೆ, ನಿಂತಿರ್ತಾರೆ. ದೊಡ್ಡವ್ರು ಬಂದಷ್ಟು ಏನ್ ಮಾಡ್ತಾರೆ, ಅದಕ್ಕೂ ಜಾಗ ಬಿಟ್ಟು ಮುಂದೆ ಹೋಗ್ಬೇಡಿ ಅಂತ ಹೇಳ್ತಾರೆ. ಆ ರೀತಿ ಅವ್ರು ಯಾರು ಹೇಳ ಆಟೋಮೆಟಿಕ್. ನೀವು ಇಲ್ಲಿಂದ ಬಂದಿದ್ದೀರಾ ಅಂತ ಕಾಯ್ತಾ ಕೊಡಿ ಅಂತ ಹೇಳೋದಿಲ್ಲ. ಇದು ಯಾವಾಗ ಸಮಾಧಾನ ಬರ್ತಾರೆ ಅವಾಗ ಶುರು ಮಾಡ್ತಾರೆ. ಮೊದಲು ಬಂದಿದ್ದ ಆಮೇಲೆ ಅವೆಲ್ಲ ಕೌಂಟ್ ಆಗುತ್ತೆ. ಮುಕ್ತಾಬುದ್ಧಿ ಸಯೇ ವೈಕಃ ಸ್ವತಂತ್ರ ಪೂರ್ಣ ಸದ್ಗುಣ. ಮುಕ್ತಿಯಲ್ಲೂ ಕೂಡ ಪರಮಾತ್ಮ ಒಬ್ಬನೇ ಸ್ವತಂತ್ರ ಪೂರ್ಣ ಸದ್ಗುಣ, ಯಾವ ಕಾಲಕ್ಕೂ ಬದಲಾಗೋದಿಲ್ಲ. ಇತಿ ಶ್ರುತ್ಯುಪಪತ್ತಿಭ್ಯಾಂ ಪಾದೇ ಅಸ್ಮಿನ್ ಪ್ರಭವೋದಿತ. ಇಷ್ಟೆಲ್ಲಾ ವಿಚಾರಗಳನ್ನ ಈ ಪಾದದಲ್ಲಿ ಪ್ರಭುವಾದ ವೇದವ್ಯಾಸ ದೇವರು ಏನ್ ಮಾಡಿದ್ದಾರೆ, ಶ್ರುತಿ ಮತ್ತು ಯುಕ್ತಿಗಳನ್ನು ಕೊಟ್ಟು ನಿರ್ಣಯ ಮಾಡಿದ್ದಾರೆ. ಶ್ರುತಿ ಮತ್ತು ಉಪಪತ್ತಿ ಅಂದ್ರೆ ಯುಕ್ತಿ, ಶ್ರುತಿ ಅಂದ್ರೆ ಆಗಮ, ಎರಡರ ಆಧಾರದ ಮೇಲೆ ಇಷ್ಟನ್ನು ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಮಾಡಿದವರು ಯಾರೋ ಪ್ರಭು. ಅವ್ರು ಮಾಡೋ ಸಾಮರ್ಥ್ಯ ಇತ್ತು. ಜಡ್ಜ್ಮೆಂಟ್ ಕೊಡ್ಬೇಕಾದ್ರೆ ಅಡ್ವೊಕೇಟ್ ಎಷ್ಟೇ ಸೀನಿಯರ್ ಆಗಿರ್ಲಿ, ಎಷ್ಟೇ ಮಾತಾಡ್ಲಿ, ಜೂನಿಯರ್ ಮೋಸ್ಟ್ ಜಡ್ಜ್ ಹೇಳ್ತಿ ಕೊಡ್ಬೇಕು. ಅವರು ಇವ್ರು ಕೊಡಾಗಿಲ್ಲ. ಕೆಲಸ ಇವ್ರು ಹೇಳಿದ್ದೇ ಕೊಡ್ಬೋದು, ಆ ವಿಚಾರ ಬೇರೆ. ಅದು ಜಡ್ಜ್ಮೆಂಟ್ ಅಂತ ಕರೆಯೋದು ಯಾವಾಗ, ಆತ ಕೊಟ್ರೆ. ಇವ್ರು ಕೊಟ್ರೆ ಜಡ್ಜ್ಮೆಂಟ್ ಅಂತ ಕೊಡೋದಿಲ್ಲ. ಅದೇ ಚೆನ್ನಾಗಿ ಮಾಡಿದ್ದಾನೆ, ಜಡ್ಜ್ಮೆಂಟ್ ಈ ರೀತಿ ಬರುತ್ತೆ ಅಂತ ಎಲ್ಲ ಗೆಸ್ ಮಾಡಬಹುದು. ಸ್ಟಿಲ್ ಯಾರು ಮಾಡ್ಬೇಕದನ್ನ ಜಡ್ಜ್ ಮಾಡ್ಬೇಕಾದ್ರೆ ದುಡಿದವ್ರು ಮಾಡಾಗಿಲ್ಲ. ಇಬ್ರು ವೇದವ್ಯಾಸರು ಯಾರೀಗ ಸಾಕ್ಷಾತ್ ನಾರಾಯಣ ಆದ್ರಿಂದ ಅವ್ರು ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಬ್ರಹ್ಮಸೂತ್ರಗಳು ಅಂದ್ರೆ ನ್ಯಾಯಗಳು, ನ್ಯಾಯಾಲಯ. ಯಾವ್ದಾದ್ರು ವೇದಗಳ ವಿರೋಧ ಬಂದ್ರೆ ನ್ಯಾಯಾಲಯ ಕೋರ್ಟ್ಗೆ ಹೋಗಿ ಬನ್ನಿ ಅಂತ ಹೋಗ್ಬೇಕು. ಯಾವ್ದು ಕೋರ್ಟ್ ಅದು, ಬ್ರಹ್ಮಸೂತ್ರ ಕೋರ್ಟ್. ತೀರ್ಮಾನ ಮಾಡಿಬಿಡಿ. ಒಂದು ಕೇಸು ಬಿಟ್ಟಿಲ್ಲ. ಈ ಕೇಸಲ್ಲಿ ಹೋಗೋದು ಬರೋದು ಆಗ್ತಾನೆ ಇರ್ತದೆ. ಪರ್ಮನೆಂಟ್ ಸೊಲ್ಯೂಷನ್ ಇದು. ಅರ್ಥ ಆಯ್ತಾ? ಈಗ ಥಿಯರಿ ಪ್ರಕಾರ ಅವ್ರ ನಿಶ್ಚಯ ಆಗಿದ್ರು ಕೂಡ ಪರ್ಟಿಕ್ಯುಲರ್ ಬಂದಾಗ ಮತ್ತೆ ತೀರ್ಮಾನ ಬೇಕೆಲ್ಲ ಕೂಡ. ವೇದವ್ಯಾಸರು ಯಾವ ಕೆಲಸ ಎಲ್ಲ ಮಾಡಿಕೊಟ್ಬಿಟ್ಟಿಲ್ಲ. ಅದ್ರ ಓದಿ ತಿಳ್ಕೊಂಡು ಅಪ್ಲೈ ಮಾಡ್ಕೊಳ್ಳೋದಷ್ಟೇ ನಮ್ಮ ಕೆಲಸ. ಅದನ್ನ ಹಾಗೆ ತಿಳಿಸ್ಕೊಟ್ಟವ್ರು ಶ್ರೀಮದ್ ಆಚಾರ್ಯ. ಇದೆಲ್ಲದಕ್ಕೆ ಅರ್ಥ ಇಷ್ಟು ಸಂಬರಿ ಸಿಗ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಈ ಅಧಿಕರಣಕ್ಕೆ ಸಾರಾಂಶವನ್ನ ಅಷ್ಟು ಹಸ್ತಾಸ ಅರ್ಥಾಗ ತಿಳಿಸಿದ್ದಾರೆ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಬ್ರಹ್ಮಸೂತ್ರಾನುವ್ಯಾಖ್ಯಾನೆ ದ್ವಿತೀಯಾಧ್ಯಾಯಸ್ಯ ತೃತೀಯ ಪಾದ. ಅಲ್ಲಿಗೆ 2ನೇ ಅಧ್ಯಾಯದ 3ನೇ ಪಾದ ಮುಗಿತು. ಏನಿದ್ರಲ್ಲಿ ಬಂದ ಮುಖ್ಯ ವಿಷಯ ಏನು, ಪರಸ್ಪರ ಶ್ರುತಿ ವಿರೋಧ ಪರಿಹಾರ ಪಾದ. ಪರಸ್ಪರ ಶ್ರುತಿ ವಿರೋಧ ಪರಿಹಾರ ಪಾದ. ಹಿಂದಿಂದ ಯಾವುದು, ಹಿಂದಿಂದ ಸಮಯ ಪಾದ ನೋಡಿದ್ರ. ಆಮೇಲೆ ಅದೇನಿಂದ ಯಾವುದು
ಯುಕ್ತಿಪಾತ ಅಷ್ಟೇ. ಇಷ್ಟು ತಿಳ್ಕೊಂಡ್ರು ಕೂಡ ಬ್ರಹ್ಮಸೂತ್ರ ಪರಿಚಯ ಇದೆ ಅಂತ. ಮೊದಲೇ 4 ಅಧ್ಯಾಯ ಏನ್ ಬಂದಿದೆ, ಯಾವ್ಯಾವ ಪಾದದಲ್ಲಿ ಏನ್ ಬಂದಿದೆ ತಿಳ್ಕೊಂಡ್ಬಿಟ್ರೆ ಅದೇ ಒಂದು ಅಧ್ಯಾಯದ ಒಂದು ಉಪಯೋಗ. ಅರ್ಥ ಆಯ್ತಾ? ಇಷ್ಟು ಗೊತ್ತಿದೆ, ಅರ್ಥ ಆಯ್ತಾ? ಏನು ಗೊತ್ತಿದೆ, ವಿಧಾನಸೌಧೆಯಲ್ಲಿ ಗೊತ್ತಿದೆಯಲ್ಲ, ಒಳಗೆಲ್ಲ ಹೋಗಿ ಮಾಡಕ್ ನಮಗೆ ಅವಕಾಶ ಇಲ್ಲ. ಮತ್ತೇನಿದೆ, ಎಲ್ಲಿದೆ ತಿಳಿದವ್ರಿಗೆ ಬೇಕಾದ್ರೆ ಹೇಳ್ಬೋದೋ ಇಲ್ಲೋ, ಅಷ್ಟು ಮಾಡಿದ್ರೆ ಸಾಕು. ಒಳಗೇನಿದೆ ಅದೆಲ್ಲ ನಮ್ಗೆ ಗೊತ್ತಿಲ್ಲ, ಬಿಲ್ಡಿಂಗ್ ಗೊತ್ತು ನಮ್ಗೆ ಅಷ್ಟೇ. ಆ ರೀತಿ ತಿಳ್ಕೊಂಡಾಗ ಅದಕ್ಕೋಸ್ಕರ ಜ್ಞಾನ ಅಂತ ಕರೀತಾರೋ ಇಲ್ವೋ? ಒಳ್ಳೆ ಟೈಮ್ನಲ್ಲಿ ಖುಷಿ ಆಗೋದಿಲ್ಲ ಅವರಿಗೆ. ಅದು ತಕ್ಷಣ ಹೋಗಿ ರೀಚ್ ಆಗ್ತಾರೆ, ಇವು ಥ್ಯಾಂಕ್ಸ್ ಹೇಳ್ತಾರೆ, ಉಪಕಾರ ಮಾಡ್ತೀವಿ. ಕೊನೆಯದು ಈಗ ಶುರುವಾಗೋದು ಚತುರ್ಥ ಪಾದ ಇದೆ, ಅದು ನ್ಯಾಯೋಪೇತ ಶ್ರುತಿ ವಿರೋಧ ಪರಿಹಾರ ಪಾದ. ಅದು ಮತ್ತೆ ನಾಳೆ ಯುಕ್ತಿ, ನ್ಯಾಯದಿಂದ ಯುಕ್ತಿಯಿಂದ ಕೂಡಿದ, ಬರೀ ಯುಕ್ತಿ, ಬರೀ ಶ್ರುತಿ ಬೇರೆ, ಯುಕ್ತಿಯಿಂದ ಕೂಡಿದ ಶ್ರುತಿ ಬೇರೆ. ಶ್ರುತಿ ಹೌದು, ಸಹಿತ ಆದ್ರೆ ಆರಾಮ್ ಶ್ರುತಿ.